Hi, it's Rico Vlogs again. ಸೊ ಇವತ್ತಿನ ವಿಡಿಯೋನ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇರ್ಗುರು ಹೇರ್ ಸ್ಟೈಲ್ ಇಸ್ ಇಂಪಾರ್ಟೆಂಟ್. ಓಕೆ, ಇವತ್ತಿನ ವಿಡಿಯೋ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ಟೇಕಿಂಗ್ ಮೈ ಫ್ರೆಂಡ್ಸ್ ಹೆಲ್ಪ್ ಆಲ್ಸೋ. ನೋಡೋಣ ಈ ವಿಡಿಯೋ ಹೆಂಗೆ ಬರುತ್ತೆ ಅಂತ. ನೋ ಎಕ್ಸೆಪ್ಟೇಷನ್, ನಥಿಂಗ್, ಜಸ್ಟ್ ವಿಡಿಯೋ ಮಾಡಬೇಕು ಫಾರ್ ನಮ್ಮ ಖುಷಿಗೆ. ಆ್ಯಂಡ್ ಐಲ್ ಬಿ ಕಂಟಿನ್ಯೂಯಿಂಗ್ ಟು ಡೂ ದಿಸ್. Do watch this channel, do subscribe, do like, do comment, anything. Please follow ಮಾಡಿ, share ಮಾಡಿ, subscribe ಮಾಡಿ, ಅದನ್ನು ನಾನು ಕೇಳ್ಕೊತಾ ಇದ್ದೀನಿ. And you know what? Welcome back to my channel. ಇದು ನಂದು ಫ್ರೆಂಡು ಗಾಯ್ಸ್. ಹೆಂಗೆ ಅಂದರೆ ನಾವು ಯಾರ್ಯಾರೋ ಚೈಲ್ಡ್ಹುಡ್ ಫ್ರೆಂಡು ಹಂಗೆ ಹಿಂಗೆ ಅದು ಇದು ಅಂತಾರೆ. ನಾವು 10th ಫ್ರೆಂಡು, ಬೇರೆ ಸೇರಿಸ್ಕೊಡಲ್ಲ, ಕರ್ಕೊಂಬೇಡಿ. ನಾವು ಜಾಯ್ನ್ ಆಗಿದ್ದು ಒಂದು ಇನ್ಸ್ಟಿಟ್ಯೂಟಿಂದ. ನಾವು ತುಂಬ ರ್ಯಾಂಕ್ ಫ್ರೆಂಡ್ಸು, ಒಳ್ಳೆ ರ್ಯಾಂಕ್ ತೆಗಿತಿದ್ವಿ, ಫಸ್ಟ್ ಕ್ಲಾಸ್ ಬರ್ತಿದ್ವಿ, ಫುಲ್ ಕಟ್ಔಟೆಲ್ಲ ನಿಲ್ಸಿದ್ರು ಅಂದ್ಬಿಟ್ಟು ಒಂದು ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬರಲಿ ಅಂದ್ಬಿಟ್ಟು ನಮ್ಮ ಮನೇಲಿ ಇವ್ರ ಮನೇಲೆಲ್ಲ ನಮ್ಮನ್ನೆಲ್ಲ ಸೇರಿಸಿ ಇನ್ಸ್ಟಿಟ್ಯೂಟ್ಗೆ ಹಾಕಿದ್ರು. ಅಲ್ಲಿಂದ ಫ್ರೆಂಡ್ ಆಗಿದ್ದು ಫ್ರೆಂಡು ಅಂದ್ಕೊಂಡ್ರೆ ಗಂಡಸ್ರ ಆಗೋದೆ. ಇವಾಗ ಏನಂದರೆ ನಮ್ಮ ಹುಡುಗಂಗೆ ಹುಡುಗಿ ಹುಡ್ಕೋದು, ಯಾವ ಹುಡುಗಿ ಸೂಟ್ ಆಗ್ತಾಳೆ ಅಂದ್ಬಿಟ್ಟು ಒಂದೊಳ್ಳೆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಬರೀ ಹುಡುಗಿರೇ ತುಂಬಿರ್ತಾರೆ. ನೋಡೋಣ ನಮ್ಮ ಹುಡುಗ ಯಾವ ಹುಡುಗನ ಇಷ್ಟಪಡ್ತಾನೆ, ಯಾರನ್ನ ಮಾತಾಡಿಸ್ತಾನೆ ಅಂತ. ಸೊ ಹೋಗ್ತಾ ಸಿಗೋಣ. ಹೋಗ್ತಾನೇ ಇದ್ದೀವಿ. ಟ್ರಾಫಿಕ್ ಜಾಸ್ತಿ ಇದೆ. ಇಲ್ಲ ನಿಮ್ಗೊಂದು ತೋರಿಸ್ಬೇಕು. ನಿಮ್ಗೆ ಕಾಣಿಸ್ತಿದ್ಯಾ ಅಲ್ಲಿ ಲ್ಯಾಡರ್ ಮೇಲೆ? ಗುರು ಅದೆರಡು ಟಾಯ್ಗಳು ಗುರು. ಟಾಯ್ಗಳು ನೋಡ್ ಗುರು ಹೆಂಗ್ ಮಾಡೋನೆ. ಒಬ್ಬ ಮನುಷ್ಯ ನಿಂತಿರೋ ತರ ಲ್ಯಾಡರ್ಗೆ ಹಿಂಗೂ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಅಲ್ಲೊಂತ ಏನು ಕಪಲ್ಸ್ ನಿಂತಂಗ ಅವ್ರೆ, ನೀನ್ ಎಗರ್ತೀಯ ನಾನು ಎಗರಲ್ಲ ಅಂತ. ಸೈ ಎಲ್ಲಿ ತರ್ಸು ಕೂಲಿಂಗ್ ಗ್ಲಾಸು. ಹೆವಿ ಶೋಕಿ ಗುರು. ಎಲ್ಲಿ ಮಚ್ಚ ತಿರ್ಗೊಂದ್ಸತಿ. ನೈಟ್ ಲೈಫಲ್ಲಿ ಈ ಥರ ಎಂಜಾಯ್ ಮಾಡ್ತಾರಂತ ಗೊತ್ತಿರಲಿಲ್ಲ. ನಾನು ಶೇಡ್ಸ್ ಹಾಕೊಂಡು ಬರ್ಬೇಕಿತ್ತು ಮಚ್ಚ. ನನಗೆ ಗೊತ್ತಿತ್ತು, ಅದಕ್ಕೆ ನಾನು ನಿಮ್ಮ ಮನೆ ಮುಂದೆ ಹೋಗ್ಬಿಟ್ಟು ಆಮೇಲೆ ಹಾಕ್ಕೊಂಡಿದ್ದು. ಅಂದರೂ ನೀನು ರೆಡಿ ಆಗ್ಬಿಟ್ಟು ಬಂದರು, ಈ ರೇಂಜಿಗೆ ರೆಡಿ ಆಗಿದ್ಯಾ ನೋಡಿ ಫ್ರೆಂಡ್ಸ್. ನೈಟ್ ಶೂ ಅಣ್ಣಂದು ಪೂಮಾ, ಡರ್ಟಿಯಸ್ಟ್ ಪೂಮಾ ಹಾಕಿದ್ದೀನಿ. ನೈಕ್ ಏರ್, ಶ್ರೀಮಂತ ಹುಡುಗ. ಆಯ್ತು ಬಿಡಿ. ನೋಡ್ತಾ ಇರ್ಬೋದು ನೀವು, ಥಿಂಕ್ ಸೇಫ್ಟಿ, ಥಿಂಕ್ ಹೆಲ್ಮೆಟ್ ಅಂತ. ಮಚ್ಚ ಈ LIC ಬಿಲ್ಡಿಂಗ್ ಯಾಕೆ ಕಲರ್ ಇದೆ? ಅಲ್ಲಿ ಲೋನ್ ಮಾಡ್ತಾರೆ ನಿಮ್ಮ ಲೈಫೆಲ್ಲ ಕಲರ್ಫುಲ್. ವೆರಿ ಗುಡ್. ಬನ್ನಿ. You beauty man, you beauty. Oh, nice. Okay. So what's your channel name? I don't have channel. I just If you want to follow me on Rico Vlogs. You in Hindi? No, just in Kannada right now. Okay. Yeah, this is my channel. Do subscribe, brother. Yeah, bye bye. ಮಚ್ಚ ನನ್ ಖುಷಿಯಾಗಿದೆ ಹೇಳು. ಅವ್ನು ಕನ್ನಡ ಮಾತಾಡಿದಾಗ ಸೈಕಾಗಿ ಮಾತಾಡ್ದ ಗುರು. ಕ್ರೇಜಿ. ಕರ್ನಾಟಕದವರು, ಕನ್ನಡ ಮಣ್ಣಿನ ಮಕ್ಕಳು. ನಾವು ಮಾಡೋದೆಲ್ಲ ಕನ್ನಡದಲ್ಲಿ. ನೋಡಿ ಖುಷಿ ಪಡಿ, ಕನ್ನಡ ಕಲ್ತ್ಕೊಡಿ. ನಮ್ಮ ಹುಡುಗ ಪಾಪ ಖುಷಿಯಾಗಿರ್ಲಿ ಅಂತ ಯೋಚನೆ ಮಾಡಿದ್ರೆ ಟ್ರಾಫಿಕ್ ನೋಡ್ಗುರು. ಅದು ಮಹಾತ್ಮ ಗಾಂಧಿ ರೋಡಲ್ಲಿ ಟ್ರಾಫಿಕ್. ಸೋ ಸ್ಯಾಡ್. ನಮ್ ಜಯಂತ್ ಹುಡುಗಿ ಬೇಕೇ ಬೇಕು. ಮಚ್ಚ ನನ್ ಪಾಯಿಂಟ್ ಆಫ್ ವ್ಯೂ ಹೆಂಗ್ ಗೊತ್ತಾ? ನೀನ್ ಹುಡುಗಿ ಸಿಗ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ, ಜಸ್ಟ್ ಅಟ್ಲೀಸ್ಟ್ ಒಂದು ಇಂಟ್ರಾಕ್ಷನ್, ಹಾಯ್ ಬಾಯ್ ಅದು ಇದು ಮಾಡ್ಲೇಬೇಕು ನೀನ್ ಇವತ್ತು. ಅಂತೂ ಬಂದ್ವಿ ಚರ್ಚ್ ಸ್ಟ್ರೀಟ್ಗೆ. ಆಕ್ಚುಲಿ ನಾವು ಇದಕ್ಕೊಂದು ನಿಕ್ನೇಮ್ ಇಟ್ಟಿದ್ದೀವಿ, CS ಸ್ಟ್ರೀಟ್ ಅಂತ.
ಸೊ ಅಪ್ಪಿತಪ್ಪಿ ಯಾರೋ ಸಡನ್ ಆಗಿ ಕೇಳಿದ್ರೆ ಏನಾದ್ರು ಕೇಳಿದ್ರೆ ಎಲ್ಲಿದ್ದೀರಾ ಅಂದ್ರೆ CS ಸ್ಟ್ರೀಟ್ ಅನ್ಕೊಳ್ಳೋರು ಕಂಪ್ಯೂಟರ್ ಸೈನ್ಸ್ ಸ್ಟ್ರೀಟ್ ಅನ್ಕೊಂತಾರೆ. ಬಟ್ ನಾವೆಂತ ನನ್ನ ಮಕ್ಕಳು ಅಂತ ನಮಗ್ ಗೊತ್ತು, ನಾವು ಚರ್ಚ್ ಸ್ಟ್ರೀಟ್ ಅಲ್ಲಿ ಇರ್ತೀವಿ ಅಂತ. ಯಾ ಮಿಣ ಕಣ್ಚುಚ್ಚೋ ಲೈಟ್ಗಳು, ಗ್ಯಾಪ್ ಅಲ್ಲಿ ನಾವು ಈ ತರ ಫುಟ್ಪಾತ್ ಅಲ್ಲಿ ಕೊಟ್ರು ಫುಟ್ಪಾತ್ ಯೂಸ್ ಮಾಡಿದಿರೋ ಜನರುಗಳು. ಏನ್ ಮಾಡಕ್ ಆಗಲ್ಲ. ದಿಸ್ ಈಸ್ ಅಸ್, ವಿ ಬೀಯಿಂಗ್ ವಿ. ಸೊ ಒಂದ್ ಕೆಲ್ಸ ಮಾಡೋಣ, ನಾವು ಇಲ್ಲಿ ರೈಟ್ ತಗೊಂಡು ಗಾಡಿ ಪಾರ್ಕ್ ಮಾಡ್ಕೊಂಡು ಅಲ್ಲಿಂದ ವಾಕಲ್ ಬರೋಣ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಜನ ಸಾಗರ ಗುರು, ಜನ ಸಾಗರ. ಏನ್ ಜಯಂತ, ಏನ್ ಅನಿಸ್ತಾ ಇದೆ ನಿಂಗೆ? ಹೇಳೋ, ಏನಾದ್ರು ರಿಯಾಕ್ಷನ್ ಆದ್ರೂ ಕೊಡೋ. ಇದು ಮಚ್ಚ ಬಾಯ್ಸ್ ಅಂದ್ರೆ ಫಸ್ಟ್ ಗಾಡಿ, ಆಮೇಲೆ ನಮ್ ಬಾಡಿ. ಫಸ್ಟ್ ಪಾರ್ಕಿಂಗ್ ಹುಡ್ಕೋಣ ಬನ್ನಿ. ಆಕ್ಚುಲಿ ಇವತ್ ನಾವು ನಮ್ ಅಪ್ರಿಲದಲ್ಲಿ ಬರೋಣ ಅನ್ಕೊಂಡಿದ್ವಿ. ಸೊ ಅಪ್ರಿಲದಲ್ಲಿ ಬಂದಿದ್ರೆ ನನಗೆ ಒಂದೇ ಒಂದು ಭಯ ಅಂದ್ರೆ ಪಾರ್ಕಿಂಗ್ ಗುರು. ನಿಲ್ಲಿಸ್ಬೋದು, ಬಟ್ ಎಲ್ಲರೂ ಕರೆಕ್ಟಾಗಿ ನಿಲ್ಲಿಸ್ತಾರೆ. ಯಾರ್ದೋ ಒಬ್ಬನ್ ಸ್ಟ್ಯಾಂಡ್ ಅಪ್ಪಿ ತಪ್ಪಿ ಮಿಸ್ ಆಗಿ ಕ್ಲೋಸ್ ಆಗಿ ನಮ್ ಗಾಡಿ ಮೇಲೆ ಬಿದ್ದು, ನಮ್ ಮುಂಚೆನೆ ಫೇರಿಂಗ್ ಜಾಸ್ತಿ ಗಾಡಿಲಿ, ಅದಕ್ಕೇನಾದ್ರು ಆಗಿ ನನಗೆ ಹಾರ್ಟ್ ಬ್ರೇಕ್ ಆಗಿ ಯಾಕೆ ಸುಮ್ನೆ ಅನ್ಬಿಟ್ಟು ಇವತ್ತು ನಾವು ಆಕ್ಸಿಸ್ ಅಲ್ಲಿ ಬಂದಿದೀವಿ. ಓ ನೋಡ್ರಪ್ಪ ನಮ್ ರೈಡರು. ಆಕ್ಚುಲಿ ಯಾವಾಗ್ಲೂ ಮುಂದೆ ಕುತ್ಕೊಂಡು ವಿಡಿಯೋ ಮಾಡೋದಕ್ಕಿಂತ ಇವತ್ತು ಹಿಂದೆ ಕುತ್ಕೊಂಡು ಮಾಡಿ ವಿಡಿಯೋದಲ್ಲೇ ಮಜಾ ಬರ್ತಿದೆ. ಆರಾಮಾಗಿ ಕುತ್ಕೊಂಡು ಗಾಡಿ ಗಿಡಿ ಓಡಿಸ್ತಾ ಆರಾಮಾಗಿ ಯಾವ್ಯಾವ ಆಂಗಲ್ ಬೇಕೆಲ್ಲ ಫೋಟೋ ವಿಡಿಯೋ ತಕೊಂಡು ಕ್ರೇಜಿ ಆಗಿದೆ. ಸ್ಟ್ಯಾಂಡಿಂಗ್ ಬಾರ್ ದೇವಸ್ಥಾನ ಆಯ್ತು, ಕೈ ಮುಕ್ಕೊಳ್ಳೋ. ಕೈ ಮುಕ್ಕೊಂಡ್ರೆ ಗಾಡಿ ನಿಲ್ತದೆ. ಓ ಬೇಡ ಬೇಡ, ನೀನ್ ನೋಡ್ಸು ಮಚ್ಚ. ನಿನ್ ಬಂದು ನಾನು ಮುಕ್ಕೊಂತೀನಿ, ದೇವರೇ ಇವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ. ಇಲ್ಲಿ ಪಾರ್ಕಿಂಗ್ ಸಿಕ್ಕಿಲ್ಲ ಅಂದ್ರೆ ನಮ್ ಶೋಭಾ ಹತ್ತಾದ್ರೂ ಸಿಗುತ್ತೆ ಪಾರ್ಕಿಂಗ್. ಐ ಮೀನ್ ಶೋಭಾ ಬಿಲ್ಡಿಂಗ್. ಗಾಡಿ ಪಾರ್ಕಿಂಗ್ ಆಯ್ತು. ಮ್ಯಾಟ್ರ್ ಗೊತ್ತಾ, ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ಇವಾಗ. ಇನ್ನೊಂದ್ ಮಗ ಆರಾಮಾಗಿ ಕರ್ಕೊಂಡ್ ಹೋಗ್ಬಿಟ್ಟ ಸ್ಪೆಕ್ಸ್ ಹಾಕೊಂಡು. ನೋಡಿ ಇವನೇ ಸ್ಪೆಕ್ಸ್ ಬಿಚ್ಚ. ಒಂದ್ ನಿಮಿಷ ನಿನ್ ಮುಖ ತರ್ಸೋ. ಅಯ್ಯಪ್ಪಿ, ಇವನೇ ನನ್ ಫ್ರೆಂಡು ಗಂಡು. ಇವಾಗ ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕಾ? ವಿ ಹ್ಯಾವ್ ಎ ಹ್ಯೂಜ್ ಟಾಸ್ಕ್. ಯೋಚನೆ ಮಾಡ್ತೀನಿ ಏನ್ ಮಾಡ್ಲಿ ಅಂತ. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ನೋಡ್ಬ. ಈ ಜಾಗದ ಹೆಸರು ಅಮೆಂತ್ರಿ ಅಂತೆ. ನಾವ್ಯಾಕೆ ಬಿತ್ರಿ ಅಂತ ಸ್ಟಾರ್ಟ್ ಮಾಡ್ಬಾರ್ದು? ಆಮೇಲೆ ಯಾರೆಲ್ಲ ಬಿತ್ರಿಗಳೇ ಓ, ನಿಂಗೂ ತಲೆ ಇದೆ ಕಣೋ. ಚಿಕ್ಕವರಪ್ಪ, ಅಲ್ಲಿ ಇಲ್ಲಿ ಸ್ವಲ್ಪ ಕೊಟ್ಟಿರ್ತಾನೆ. ಆಗ್ಲಿ ಪರವಾಗಿಲ್ಲ, ನನ್ನ ಆಶೀರ್ವಾದ ನಿನ್ ಮೇಲೆ ಇದೆ. ಇರೋದು ಇಷ್ಟೇ ಚಿಕ್ಕ ಜಾಗ ಬಿಡು, ಇರೋದು ಇಷ್ಟೇ ಚಿಕ್ಕ ಜಾಗ. ಈ ಜಾಗದಲ್ಲೇ ಹೋಗ್ಬೇಕು, ಈ ಜಾಗದಲ್ಲೇ ಬರಬೇಕು. ಎಷ್ಟು ಕಷ್ಟ ಹೇಳಿ. ಅದೊಂದು ಮೈನ್. ಹೆಲ್ಮೆಟ್ಗೆ ಏನಾಗಬಾರ್ದು, ಕ್ಯಾಮ್ರಾಗೆ ಏನಾಗಬಾರ್ದು ಅಷ್ಟೇ. ನನಗೆ ಬೇಕಾದ್ರೆ ಒಂದು ಸ್ಕ್ರ್ಯಾಚ್ ಆದರೂ ಪರವಾಗಿಲ್ಲ, ಸಹಿಸ್ಕೊತೀನಿ. ನನಗೆ ಬೇಕಾದ್ರೆ ಒಂದು ಸ್ಕ್ರ್ಯಾಚ್ ಆದರೂ ಸಹಿಸ್ಕೊತೀನಿ. ಇಫ್ ಎನಿಥಿಂಗ್ ಗೋಸ್ ರಾಂಗ್ ವಿತ್ ಮೈ ಹೆಲ್ಮೆಟ್, ಸೈಕ್ ಆಗುತ್ತೆ. ಇನ್ನೊಂದು ಮಗನಿಗೆ ಕ್ಯಾಟ್ ಬಗ್ಗೆ ಎಲ್ಲ ಗೊತ್ತು. ಯಾವ ಕ್ಯಾಟ್ ಮಚ್ಚ ಅದು? ಯಾವ ಕ್ಯಾಟ್ ಹೇಳೋ? ಏನೋ ಅಂದಲ್ಲ ಹೇಳೋ. ಬಟ್ ಏನು ಅಂತಾರೆ ಹೇಳು, ಯಾವುದು ಕ್ಯಾಟ್ ಅದು ಮಚ್ಚ? ನಂಗೆ ಗೊತ್ತಿರೋದು ಒಂದೇ, ಅದು ಕಲರ್ ಇದ್ದರೆ ಕಲರ್ಫುಲ್ ಕ್ಯಾಟು, ವೈಟ್ ಇದ್ದರೆ ವೈಟ್ ಕ್ಯಾಟು, ಬ್ಲ್ಯಾಕ್ ಇದ್ದರೆ ಬ್ಲ್ಯಾಕ್ ಕ್ಯಾಟು. ಓ ಅಣ್ಣ ಸಿಗುತ್ತೆ. ಮ್ಯಾಟ್ರ್ ಏನಂದರೆ ಹೆಲ್ಮೆಟ್ ಹಾಕ್ಕೊಂಡು ನಾನು ಸಡನ್ ನುಗ್ಗೋಕ್ಕಾಗಲ್ಲ. ರೈಟ್ ಲೆಗ್ಗಲ್ಲಿ ಹೆಲ್ಮೆಟ್ ಇದೆ, ಹೋಗೋ ರೋಡ್ ಹಿಂಗಿದೆ. ನನ್ನ ಫ್ರೆಂಡು
ಚರ್ಚ್ ಸ್ಟ್ರೀಟಿಗೆ ಬಂದಿದ್ದೀವಿ ಹುಡುಗಿನ ಹುಡ್ಕೋಣ ಅಂತ. ಈ ನನ್ನ ಮಗ ನೋಡಿದ್ರೆ ಯಾರ ಜೊತೆ ಮಾತಾಡೋಕ್ಕೋ ಅಳ್ತವನೆ. ಯಾವ ಖುಷಿಗೆ ಮಚ್ಚ ಅಳ್ತಿರೋದು ನೀನು? ನಗ್ತಾ ಇದೀನಿ ಮಚ್ಚ, ಆಯ್ತಾ ಇಲ್ಲ. ನಗ್ತಿದ್ಯಾ ಮಚ್ಚ? ಇಲ್ಲಿ ಬಂದಿದ್ದು ಕಾಲ್ಸ್ ಏನು ಗೊತ್ತಾ, ಅಟ್ಲೀಸ್ಟ್ ನಿಂಗೊಂದು ಹುಡುಗಿನ ಹುಡ್ಕೋಣ, ಅಟ್ಲೀಸ್ಟ್ ಇಲ್ಲ ಅಂದರೂ ನೀನು ಯಾರ ಜೊತೆಲಾದರೂ ಒಬ್ಬರ ಜೊತೆಲಾದರೂ ಹೋಗ್ಬಿಟ್ಟು ಇಂಟ್ರ್ಯಾಕ್ಟ್ ಮಾಡಿ ಅವ್ರ ಜೊತೆ ಮಾತಾಡಿ ಮನ್ಸೆಲ್ಲ ಕಾಣ್ಬೋದು ಮಚ್ಚ. ಇಟ್ಸ್ ನಾಟ್ ಅಬೌಟ್ ಕನ್ಸು ಮಚ್ಚ. ಅಟ್ಲೀಸ್ಟ್ ಇನ್ನು ಎಕ್ಸ್ಟ್ರಾವರ್ಟ ಇಂಟ್ರೋವರ್ಟ ಅಂತ ನನಗೆ ಗೊತ್ತು, ಇವ್ರಿಗೆಲ್ಲರಿಗೂ ತೋರಿಸೋಣ ಇನ್ನು ಎಕ್ಸ್ಟ್ರಾವರ್ಟ್ರ ಇಂಟ್ರೋವರ್ಟ್ರ. ಸೊ ಕಮಾನ್, ಏನು ಗೊತ್ತಾ, ಒಂದು ಹಾಯ್ ಏನು ತಪ್ಪಿಲ್ಲ ಮಚ್ಚ. ನೋಡೋ ಇವಾಗ ನೀನು ಹುಡುಗಿಗೆ ಹಾಯ್ ಹೇಳಿದ್ರೆ ಹೀರೋ ಆಗ್ತೀಯ, ಅದೇ ನೀನು ಹೋಗ್ಬಿಟ್ಟು ಹುಡುಗಂಗೆ ಹೋಗ್ಬಿಟ್ಟು ಹಾಯ್ ಅಂತಂದರೆ ನಾನು ಪಕ್ಕ ನಿನ್ನ ಗೇ ಅಂತ ಪ್ರೊಟೆಕ್ಟ್ ಮಾಡ್ತೀನಿ. ನಾನು ಯಾರಿಗೂ ಅನ್ನೋದಲ್ಲ ಅವಾಗ. ನಿಮ್ಮ ಗ್ರೂಪಲ್ಲೂ ಇಂಥ ಫ್ರೆಂಡ್ಸ್ ಇದ್ದರೆ ಪ್ಲೀಸ್ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ನೋಡಲಿ. ಹುಡುಗ ಹಾಳಾಗೋನೆ ಅಂತ ಗೊತ್ತಿತ್ತು, ಈ ರೇಂಜ್ಗೆ ಅಂತ ಗೊತ್ತಿರಲಿಲ್ಲ. ಯಾರು ಹೋಗೋಣ, ಕಾಸು ಕೊಡೋ ಬ್ಲಾಗರ್ ನೀನು ಮಚ್ಚ, ನೀನು ಕೊಡಬೇಕು ಮಚ್ಚ. ಬ್ಲಾಗರ್ ನಾನು ಆಗ್ಬಿಟ್ರೆ ನಿನ್ನ ಪ್ರಕಾರ ಬ್ಲಾಗ್ ಮಾಡೋರೆಲ್ಲ ಶ್ರೀಮಂತ ಅಂದ್ಬಿಟ್ರೆ ಮಚ್ಚ. ಎಲ್ಲ ಕ್ಯಾಮ್ರಾ ಹಿಡ್ಕೊಂಡು ರೋಡಲ್ಲೆಲ್ಲ ಹಿಡ್ಕೊಂಡು ಎಲ್ಲ ದುಡ್ಡು ಹಿಡ್ಕೊಂಡು ಇಲ್ಲಿ ಈ ಥರ ಬ್ಲಾಗರ್ಸ್ ಬಗ್ಗೆ ಗೊತ್ತಿಲ್ಲ ಮಚ್ಚ. ಇನ್ ಬಗ್ಗೆ ಗೊತ್ತು. ಇವರು ರಾಕೇಶ್ ಫೋಟೋಗ್ರಫಿ. ಓ ಯಾರೋ ಫೋಟೋಶೂಟ್ ಆಗುತ್ತೆ ಇವಾಗ, ಕ್ರೇಜಿ. ನೋಡುಗರು, ಇವನಿಗೆ ಅಂತ ಇಲ್ವಾ, ನನಗಂತ ಇಲ್ವಾ, ನಮಗೆ ಚಂದ ಇಲ್ವಾ? ನಮ್ನ ಯಾರು ಇಲ್ಲಿವರೆಗೂ ಒಂದ್ಸತಿರು ಬ್ರೋ ಸ್ಟ್ರೀಟ್ ಫೋಟೋಗ್ರಫಿ ಅಂತ ಯಾರು ಇಲ್ಲಿವರೆಗೂ ಕೇಳೇ ಇಲ್ಲ. ಬಿಕಾಸ್ ವೀರ್ ಹುಡುಗರು ಅಂತ ಅಷ್ಟೇ ಅಷ್ಟೇ. ಇಗ್ನೋರ್. ನಾನು ಸೀರೆ ಹೊಡ್ಕೊಂಬರ್ತೀನಿ, ಇವನು ಪಿಕ್ನಿ ಹಾಕೊಂಬರ್ತಾನೆ. ಫುಲ್ ಫೋಟೋಗ್ರಫಿ ನಮ್ಮದು ನೆಕ್ಸ್ಟ್ ಲೆವೆಲ್. ಅಟ್ಲೀಸ್ಟ್ ನಾನು ಸ್ವಲ್ಪ ಆದರೂ ಮಾನ ಮುಚ್ಚುತ್ತೆ. ಇದು ನಮ್ಮ ಜನರು. ಡ್ಯಾಶ್ ಹೊಡ್ಕೊಡೋದು, ನಾನು ಸಾರಿ ಕೇಳಲ್ಲ, ಅವನು ಸಾರಿ ಕೇಳಲ್ಲ. ಅವನು ಹೋದ, ನಾನು ಬಂದೆ, ಅಷ್ಟೇ. ಮ್ಯಾಟ್ರ್ ಮುಗೀತು. ಅದೇ ಹುಡುಗಿ ಆಗಿದ್ರೆ ಅಷ್ಟೇ. ಇವನು ಅಷ್ಟು ಬಾಯ್ ಹೊರ್ಸ್ಕೊತಿದ್ದ. ಆ ಕಡೆನಾ? ಓ ಟ್ರಾಫಿಕ್ 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 ಆಲ್ ಓವರ್ ದ ಟ್ರಾಫಿಕ್. ಸ್ಯಾಮ್ಸಂಗ್. ನಿಮ್ಮದು ಈ ರಿಡಲ್ ಗೊತ್ತಾ ಮಚ್ಚ? ಈ ಏನೋ ಇತ್ತಲ್ಲ ಗುರು, ಮೇ ಬಿ ನಾನು ಇವಾಗ ಹೇಳೋಕ್ಕೆ ನಾನು ರಿಡಲ್ನೇ ಚೇಂಜ್ ಮಾಡಿಬಿಡ್ತೀನಿ. ಏನಂದರೆ ದ ಸ್ಯಾಮ್ ಹೂ ಇಸ್ ಆಲ್ವೇಸ್ ಸಿಂಗಿಂಗ್, ವಾಟ್ ಇಸ್ ಈ ಕಾಲ್ಡ್ ಅಂತ ಗೊತ್ತಾ ನಿಂಗೆ? ಸಿಂಗರ್ ಅಲ್ಲಲೇ, ಸ್ಯಾಮ್ಸಂಗ್. ನಾನು ಇನ್ಸ್ಟಾದಲ್ಲಿ ನೋಡಿದ್ದೆ. ಇವಾಗ ಸ್ಯಾಮ್ಸಂಗ್ ನೋಡಿದ್ರೆ ನೆನಪಾಯಿತು. ನೋಡುಗರು, ಇದು ಹಿಂದಿ ಅಂದರೆ ಕ್ರೇಜಿಯಾಗಿದೆ. ಫುಲ್ ಝೂಮಲ್ಲಿ ಹೋಗಿ ಝೂಮ್ ಔಟ್ ಮಾಡೋಣ. ಇದೇ ತಾನೇ ಫೇಮಸ್ ಆಗಿದ್ದು. ಆ್ಯಕ್ಚುಲಿ ಇದೇ ತಾನೇ ಫೇಮಸ್ ಆಗಿದ್ದು. ಅದು ಯಾವುದೋ ಈವಿಲ್ ಗೊಂಬೆ ಅಂತ ತೊಗೊಂಡೋದವ್ರ ಮನೇಲೆಲ್ಲ ಏನೋ ನೆಗೆಟಿವಿಟಿ ಆಗ್ತಾ ಇದೆ. ಇದು ಕೊರಿಯಾದಲ್ಲಿ ಜಾಸ್ತಿ, ಕೊರಿಯೋದಲ್ಲ ನೋಡ್ರಪ್ಪ. ನಮಗೆ ಕೊರಿಯನ್ ನ್ಯೂಸ್ ಎಲ್ಲ ಗೊತ್ತು. ಮನೇಲಿ ಕಿತ್ತಕ್ಕೆ ಕೆಲಸ ಏನಿಲ್ಲ, ಮನೇಲಿ ಕಿತ್ತಾಗ ಕೆಲಸ ಇಲ್ಲ. ಕ್ಯಾಮ್ರಾ ಆಫ್ ಆಗಿರೋ ನಿಂಗೆ ಒಂದು ಮಾತು ಹೇಳ್ತಿದ್ದೆ ಮಚ್ಚ. ಕ್ಯಾಮ್ರಾ ಏನಾದರೂ ಸುಮ್ಮನಿದ್ದೀನಿ. ನಾವೆಲ್ಲ ಇಲ್ಲಿ ಹೋಗಿ ಕಷ್ಟಪಡ್ತಿದ್ರೆ ಇಲ್ಲೊಬ್ಬ ಕೂಲಾಗಿ ನಿಂತವನೆ. ನೈಸ್. ನೋಡ್ಬಿಡು ಎಷ್ಟು ಚೆನ್ನಾಗಿದ್ದಾರೆ ಅಂತ. ಲಿಟ್ರಲಿ ಅದಿಷ್ಟು ಕ್ರಾಸ್ ಮಾಡೋಷ್ಟರಲ್ಲಿ ನಾನು ಸ್ವೆಟ್ಟಿಂಗ್ ಬ್ರೋ, ಸೈಕಲ್ ಸ್ವೆಟ್ ಆಗ್ತಾಯಿದೆ. ಏನೋ ಮಾಡ್ತಾನೆ ಹುಡುಗ. ಓ ಇವಾಗ ಇವನು ಸ್ಟಾರ್ಟ್ ಆಯಿತು. ವೆಲ್ಕಮ್ ಟು ಜಯಂಟ್ಸ್ ಚೆಫ್ ವಿಡಿಯೋ. ಇನ್ನೇ ಇಲ್ಲ ಅದು ಮಾಡಿ ಮಚ್ಚ, ನೀನು ಮಾಡಿ ಮಚ್ಚ, ನಾನು ಸಪೋರ್ಟ್ ಮಾಡ್ತೀನಿ. ನೀನು ಮಾಡೋ. ಇವಾಗ ನನಗೆ ಸಪೋರ್ಟ್ ಮಾಡ್ತಾವನಲ್ಲ, ಹೋಗಿ ಒಬ್ರ ಜೊತೆ ಮಾತಾಡು ಅಂದರೆ ತಿಕ್ಕ ಎಲ್ಲ ಮಾತಾಡ್ತಾವನೆ. ಇವನೇ ನಾನು ಸಪೋರ್ಟ್ ಮಾಡಬೇಕಂತೆ. ನಾವು ಮಾಡೋ ವಿಡಿಯೋಗಳು ಬೇರೆ, ನೀವು ಮಾಡೋ ಇವೆಲ್ಲ ಚಿಕ್ಕ ಹುಡುಗರು ಥರ ವಿಡಿಯೋಗಳು ಮಾಡ್ತೀರ. ನಮ್ಗೆ ಸ್ವಲ್ಪ ಅಡ್ವಾನ್ಸ್ ಇದೆ ಮಚ್ಚ. ನೀನು ಯೂಟ್ಯೂಬ್ ಬರೋಕ್ಕೆ ಮುಂಚೆ ನಾನು ಬಂದಿದ್ದೀನಿ.
ಆ್ಯಂಡ್ ನನ್ನ ಚಿಕ್ಕ ಹುಡುಗ ಅಂತಿದ್ಯಾ. ನೀನು ಫೋನಲ್ಲಿ ಯೂಟ್ಯೂಬ್ ಬರೋಕ್ಕಿಂತ ಮುಂಚೆ ನನ್ನ ಫೋನಲ್ಲಿ ಯೂಟ್ಯೂಬ್ ಬಂದಿದೆ ಆಯಿತಾ. ಆಯ್ತು ಬಾಗುರು, ನಂದು ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಆಗಿ 2017. ನಿಂದು ನಾವು ಲೇಟಾಗಿ ಮಾಡಿದ್ರೆ ಲೇಟೆಸ್ಟಾಗಿ ಮಾಡ್ತೀವಿ. ಬಿಟ್ಟ ಚಿಕ್ಕ ಹುಡುಗ ಅನ್ನೋದು ಹಿಂಗೆ ಡೈಲಾಗಳು ಹೊಡೆಯೋದು. ಫ್ರೆಂಡ್ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಬೇರೆಯವ್ರಾಗಿದ್ದರೆ ಗಂಡು ಅನ್ಬೋದಿತ್ತು. ನನ್ನ ಮಗ ಫ್ರೆಂಡು ಮಾತಾಡ್ಸೋ ಅಂದರೆ ಗಂಡು ನನ್ನ ಮಗ ಹತ್ರ ಒಬ್ಬನೇ ಹೋಗ್ತಾವನೆ. ಹೊಂಡ ಬ್ಯೂರೋ ಜಯಂತ ಮಾತಾಡ್ಸೋ ಯಾರನ್ನಾದ್ರು. ಮಚ್ಚ ನಿನಗೆ ನನ್ನಂಥ ಫ್ರೆಂಡ್ ಎಲ್ಲಿ ಸಿಗ್ತಾನೆ, ನಾನೇ ಹೋಗ್ಬಿಟ್ಟು ಮಚ್ಚ ಮಾತಾಡ್ಸ. ನೋಡು ಗುರು, ಏನಿಲ್ಲ ಮಾತಾಡ್ಸು, ಕೇಳಿಸ್ಕೊ. ಅವ್ರೇನು ಅಂದರೆ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ವ್ಲಾಗಿಂಗ್ ಅಂತ. ನಾನು ಅಪ್ಪಿ ಹುಡುಗಿ ಖುಷಿ ಆದರೆ ನೀನು ಖುಷಿ. ಅಪ್ಪಿ ಏನು ರಿವರ್ಸ್ ಆದರೆ ಕ್ಯಾಮ್ರಾ ಇದೆ ಮಚ್ಚ. ವಿ ಆರ್ ಏನೋ ಮೇಕಿಂಗ್ ಎ ಯೂಟ್ಯೂಬ್ ವಿಡಿಯೋ ಫಾರ್ ಕಂಟೆಂಟ್ ಅಷ್ಟೇ, ಸಿಂಪಲ್. ಇಷ್ಟು ಆಪ್ಷನ್ ಕೊಟ್ಟರು ಇಲ್ಲ ಅಂತವನೇ. ಆ್ಯಕ್ಚುಲಿ ಏನು ಗೊತ್ತಾ, ಈ ಗ್ಯಾಪಲ್ಲಿ ಒಂದು ಟಿ ಶರ್ಟ್ ಪ್ರಮೋಟ್ ಮಾಡ್ತಾಯಿದ್ದೀನಿ. ಇದು ನೋಡ್ಕೊರು ಏನಿದೆ, ಅಫಿಷಿಯಲಿ 13. ಸೊ ಇಟ್ ಸೇಸ್ ಆಸ್ ಅಫಿಷಿಯಲಿ 13. ಬಟ್ ನೀನು ಅರ್ಧ ಇಂಗ್ಲೀಷ್ ಅರ್ಧ ಹಿಂದಿ ಕನ್ವರ್ಟ್ ಮಾಡಿದ್ರೆ ಅಫಿಷಿಯಲಿ 13. ಹೆಂಗೆ, ಏನು ಹೇಳ್ತೀಯ? ಕ್ರೇಜಿ ಅಲ್ಲ? ಎಸ್, ವಿ ಡು ಕ್ರೇಜಿ ಥಿಂಗ್ಸ್. ಬಟ್ ಏನೇ ಆದರೂ ಇವತ್ತು ಈ ಥರ ಅಫಿಷಿಯಲಿ ಥರ ಮಚ್ಚ ಇದು ಡಿಕೋಡ್ ಮಾಡ್ಬೇಕು ಮಚ್ಚ. ಅವರು ನಾನು ಎಲ್ಲರ ಹತ್ರ ಹೋಗ್ಬಿಟ್ಟು ಅಫಿಷಿಯಲಿ ತೇರ ಅನ್ನೋಕ್ಕಾಗಲ್ಲ. ನನಗೋಸ್ಕರ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅಫಿಷಿಯಲಿ ತೇರ ನಾನು ಮಾತ್ರ ಅಂತ. ಅವ್ರಿಗೆ ಮಾತ್ರ ಅರ್ಥ ಆಗಬೇಕಿತ್ತು, ಡಿಕೋಡ್ ಆಗಬೇಕು. ಬಟ್ ಇವಾಗ ಎಲ್ಲರಿಗೂ ಆಗೋಯ್ತು ಆ ಥರ. ಇವಾಗ ಸಡನ್ ನೋಡಿದ್ರೆ ಅಫಿಷಿಯಲಿ 13 ಏನದು ಅಂದ್ಕೊತಾರೆ. ಅಫಿಷಿಯಲಿ ತೇರ ಅರ್ಥ ಮಾಡ್ಕೊಳ್ಳಿ. ಹಂಗೂ ಹಿಂಗೂ ನಮ್ಮ ಜಯಂತಿಗೆ ಹುಡುಗಿನ ಹುಡ್ಕಕ್ಕೆ ಹೋಗಿ ಮಾತಾಡ್ಸಕ್ಕೆ ಹೋಗಿ ಫೇಲ್ ಆಗಿದೆ ಟಾಸ್ಕ್ ಇವತ್ತು. ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ. ಅವ್ನಿಗೆ ಎಷ್ಟೇ ಕೇಳ್ಕೊಂಡ್ರು ಅಣ್ಣ ತುಂಬ ಇಂಟ್ರೋವರ್ಟು, ಮಾತಾಡ್ಸೋಕೆ ಹೇಳ್ತಾನ. ಈ ಥರ ರೋಡ್ ಕ್ರಾಸ್ ಮಾಡೋಕ್ಕೆ ಮಾತ್ರ ಅಣ್ಣ ಫುಲ್ ಧೈರ್ಯ ಬಂದ್ಬಿಡುತ್ತೆ. ಒಂದು ಹುಡುಗಿನ ಮಾತಾಡ್ಸು ಅಂದರೆ ಫುಲ್ ಚೌಕಿಗಳು ಹೊಡಿತವನೆ. ಆಗಲ್ಲ, ಧೈರ್ಯ ಇಲ್ಲ, ಅವಳೇನು ಅನ್ಕೊತಾಳೆ ಹಂಗೆ ಹಿಂಗೆ ಅಂತ. ಅದೇ ರೋಡ್ ಕ್ರಾಸ್ ಮಾಡೋದ್ರಲ್ಲಿರೋ ಧೈರ್ಯ ಹುಡುಗಿನ ಮಾತಾಡ್ಸೋದ್ರಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಗಂಡ ಕಮಿಟರು ಆಗ್ತಿದ್ದ. ಅದಕ್ಕೆ ಇವ್ನು ನೀನು ಸ್ಟಿಲ್ ಸಿಂಗಲ್. ಎಷ್ಟೋ ವಯಸ್ಸಿನಿಂದು? 22ಗೆ 4 ಆ್ಯಡ್ ಮಾಡ್ಕೊಬೇಕಷ್ಟೆ. ಏನು 22ನೇ 4 ಆ್ಯಡ್ ಮಾಡಿಕೊಂಡ್ರೆ ಇವನ ಏಜು. ಇಂಥ ಫ್ರೆಂಡ್ಸ್ ಇದ್ದಾರೆ ಅಂತ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಗಾಡ್ ಬ್ಲೆಸ್ ಮೀ ಅಲ್ಲ, ಗಾಡ್ ಸ್ಟಾಪ್ ಬ್ಲೆಸ್ಡ್ ಅನ್ನೋ ಈ ಸ್ಟ್ಯಾಂಪ್ ಬರುತ್ತಲ್ಲ, ಅದನ್ನು ಹಾಕಿ ಸೀಲಾಗಿ ಹೊತ್ಬಿಟ್ಟು ಇಂಥ ಫ್ರೆಂಡ್ ಪಡೆಯೋಕ್ಕೆ. ನಂದು 7+7 14 ಜನ್ಮ. ಇವೊಂದು ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡ್ತಾನಂತೆ. ರಿವೆಂಜ್ ವಿಲ್ ಬಿ ಟೇಕನ್. ಅದು ತೊಗೊಂಡಾಗ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು. ಅಲ್ಲಿವರೆಗೂ ವೆಯ್ಟ್ ಆ್ಯಂಡ್ ಸಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇನ್ ಚರ್ಚ್ ಸ್ಟ್ರೀಟ್. ಸೊ ಇದೇ ಥರ ವೀಡಿಯೋಸ್ಗಾಗಿ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಕಮೆಂಟ್ ಬಾಕ್ಸ್ ಎಲ್ಲ ಫುಲ್ ನಿಮ್ಮದೇ. ಕಮೆಂಟ್ ಮಾಡಿ. ವಾಟ್ ಐ ಕ್ಯಾನ್ ಟೆಲ್. ನನ್ನ ಬಗ್ಗೆ ಅಂತೂ ಒಳ್ಳೆ ಕಮೆಂಟ್ ಮಾಡಿ. ಈ ನನ್ನ ಮಗನ ಬಗ್ಗೆ ಒಳ್ಳೆ ಕಮೆಂಟ್ ಮಾಡಿ. ಇವನ ಹೆಸರು ಜಯಂತ್ ಅಂತ. ಒಳ್ಳೆ ಕಮೆಂಟ್ ಮಾಡಿ. ಕೇಳ್ಕೊತವನ ಅಣ್ಣ ಕೇಳ್ಕೊತವನೆ. ಇದಕ್ಕೆಲ್ಲ ಧೈರ್ಯ ಇದೆ ಅಣ್ಣಂಗೆ. ಹುಡುಗಿನ ಮಾತಾಡ್ಸೋಕೆ ಧೈರ್ಯ ಇಲ್ಲ. ರೋಡ್ ಕ್ರಾಸ್ ಮಾಡಿದ್ದು ನೋಡ್ಬೇಕಿತ್ತು ಸ್ಪೀಡು. ರೋಡ್ ಕ್ರಾಸ್ ಮಾಡಿರೋಲ್ಲಿ ಮಾಡೋಕ್ಕಿರೋ ಧೈರ್ಯ ಹುಡುಗಿನ ಮಾತಾಡ್ಸೋಕ್ಕಿಲ್ಲ. ಹೋಗಲಿ ಬಿಡಿ, ಮಾತಾಡೋ ನ್ಯೂಸ್ ಇಲ್ಲ. ಸೊ ಇದೇ ಥರ ವೀಡಿಯೋ ಬೇಕಾದರೆ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ ಎಲ್ಲ ನಿಮ್ಮದೇ, ಚೆಚ್ ಬಿಸಾಕಿ ಹೇಳ್ತೀನಿ. ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಸಿ ಯು ಆಲ್, ಲವ್ ಯು, ಬಾಯ್. ಆ್ಯಕ್ಚುಲಿ ಮ್ಯಾಟ್ರ್ ಏನಂದರೆ, ಇನ್ನೇನು ವೀಡಿಯೋ ಎಂಡ್ ಮಾಡ್ತಿದ್ದೆ ಈ ಟೈಮಲ್ಲಿ ಜಯಂತ ರಚ್ಚಿಗೆ ಅದನ್ನು ಹುಡುಗಿನ ಮಾತಾಡ್ಸೋಕೆ ಹೋಗ್ತೀನಿ ಅಂತ. ಅಲ್ಲೊಂದು ಹುಡುಗಿರ ಗ್ಯಾಂಗ್ ಇದೆ, ಅಲ್ಲಿ ಮಾತಾಡ್ತೀನಿ ಅಂತ ಹೋಗ್ತಾವನೆ. ನೋಡೋಣ ಏನಾಗುತ್ತೆ ಅಂತ. ಆ ಹುಡುಗಿನ ಮಾತಾಡ್ಸೋಕ್ಕೆ ಅಂತ ಹೋದ ಇವನು. ಏನಾಯ್ತಂದರೆ
ಹುಡುಗಿ ಬಾಯ್ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಿಲ್ಲಂತೆ. ಆ್ಯಂಡ್ ಶಿ ಟೋಲ್ಡ್ ಪ್ಲೀಸ್ ಈ ವಿಡಿಯೋನೆಲ್ಲ ಅಪ್ಲೋಡ್ ಮಾಡಬೇಡಿ, ಅದು ಇದು ನಮ್ಮಿಂದ ಟ್ರಬಲ್ ಯಾಕಾಗ್ರೂ ಆಗೋದು ಬೇರೆಯವ್ರಿಗೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಸೊ ವೀಡಿಯೋ ಅದಕ್ಕೆ ಅಲ್ಲಿಂದ ಅಲ್ಲಿಗೆ ಕಟ್ ಮಾಡಿದ್ವಿ. ಸೊ ಅಂತೂ ಇಂತೂ ಡೇರ್ ಕಂಪ್ಲೀಟ್ ಮಾಡಲ್ಲ ಅಂದ್ಕೊಂಡು ಹ್ಯಾಪಿ ಫಾರ್ ಹಿಮ್. ಆನ್ ಯೂಟ್ಯೂಬ್ ಚಾನಲ್ಗೆ ವಿಲ್ ಆಲ್ ಸಪೋರ್ಟ್ ಹಿಮ್. ಆ್ಯಂಡ್ ದಿಸ್ ಇಸ್ ದ ಟುಡೇಸ್ ವಿಡಿಯೋ ಆ್ಯಂಡ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ ನಿಮ್ಮದೆ ಚರ್ಚ್ ಬಿಸಾಕಿ, ಅವನಿಗೂ ಕಮೆಂಟ್ ಹಾಕಿ. ಪಾಪ ಅವನೇ ಬಾಯ್ಬಿಟ್ಟು ಕೇಳ್ಕೊತಿದ್ದ, ನನಗೂ ಕಮೆಂಟ್ ಹಾಕಿ ಕೇಳು ಮಚ್ಚ ನಂದು ಹೆಂಗಿದೆ, ಏನೇನು ಮಾಡಿದ್ದೀನಿ ಅಂತ. ಸೊ see you all in the next video. Until then, see you all, love you, bye bye.